ನಮಸ್ಕಾರ ಸ್ನೇಹಿತರೆ, ನಾನು ಅಶ್ವಿನಿ ಮಾತಾಡೋದು. ಇವತ್ತು ನಾನು ಮಾತಾಡ್ತಿರೋ ಒಂದು ವಿಷಯ ಅಂದರೆ ಹೊಗಳಿಕೆ ಮತ್ತು ತೆಗಳಿಕೆ. ಅರ್ಥ ನಿಮಗೆ ಗೊತ್ತೇ ಇದೆ. ಹೊಗಳಿಕೆ ಅಂದರೆ ಪ್ರಶಂಸೆಗಳು, ತೆಗಳಿಕೆ ಅಂದರೆ ಬೈಗುಳಗಳು ಅನ್ಬೋದು. ಸಾಮಾನ್ಯವಾಗಿ ನಾವು ಹೊಗಳಿಕೆ ಕೇಳಿದ ತಕ್ಷಣ ತುಂಬ ಖುಷಿಪಟ್ಟು ಕ್ಲೌಡ್ 9ಗೆ ಹೋಗಿಬಿಡ್ತೇವೆ. ನನ್ನನ್ನು ಹೊಗಳಿದ್ರು ಅಂತ ಹೇಳಿ ತುಂಬ ಖುಷಿಪಡ್ತೇವೆ. ಆದರೆ ಅದೇ ಜನಗಳು ಯಾವುದೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ನಮ್ಮಿಂದ ತಪ್ಪಾದಾಗ ಅದೇ ಜನಗಳು ನಮ್ಮನ್ನು ತೆಗಳಿದಾಗ ಸೀದಾ ಪಾತಾಳಕ್ಕೆ ಹೋಗಿಬಿಡ್ತೇವೆ. ಇದು ಮನುಷ್ಯ ಸಹಜ ಗುಣ. ಅದು ಸಣ್ಣ ವಯಸ್ಸಿನಲ್ಲಿ ಇದು ತುಂಬ ಆಗ್ತಾ ಹೋಗ್ತದೆ, ಬೇಗ ಎಫೆಕ್ಟ್ ಆಗ್ತದೆ. ಆದರೆ ಹೋಗ್ತಾ ಹೋಗ್ತಾ ನಮಗೆ ಅರ್ಥ ಆಗ್ತಾ ಹೋಗೋ ವಿಷಯ ಏನಂದರೆ, ಇದು ನಮಗೆ ನಾವು ಮಾಡ್ತಾ ಇರೋ ಕೆಲಸಗಳಿಗೆ ಅಥವಾ ಕೆಲಸಗಳಿಗೆ ಇದು ಸಿಗುವ ಒಂದು ಪ್ರತಿಫಲ, ಸಹಜವಾದ ಪ್ರತಿಫಲ. ಏನೋ ಒಂದು ಒಳ್ಳೇದು ಮಾಡಿದಾಗ ಅದನ್ನು ಪ್ರಶಂಸೆ ಮಾಡ್ತಾರೆ ಎಲ್ಲರೂ, ಖಂಡಿತ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ. ಅದೇ ಒಂದು ನಮ್ಮಿಂದ ತಪ್ಪಾಗಿದೆ ಅಂತ ಅದೇ ಜನಗಳು ಹೇಳ್ಬೋದು. ಆಗ ನಮಗೆ ಆವತ್ತು ಹೊಗಳಿದ ಜನ ಅಷ್ಟು ಪಕ್ಕ ಈಗ ನನ್ನನ್ನು ಬೈಲಿಕ್ಕೆ ಶುರು ಮಾಡಿದ್ರ ಅನ್ನೋ ಒಂದು ಮನಸ್ಸಿನಲ್ಲಿ ತಳಮಳ ಆಗೋದು ಸಹಜ. ಆದರೆ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಇಷ್ಟೇ, ನಾನು ಮಾಡಿರುವ ವರ್ತಮಾನದ ಕೆಲಸಗಳಿಗೆ ಸಿಗುವ ಇದು ಪ್ರತಿಫಲ ಅಷ್ಟೇ. ಅದಕ್ಕೇನು ಯಾವುದೇ ರೀತಿಯ ಅತಿಯಾದ ಇದಿಟ್ಕೊಳ್ಳಿಕ್ಕೆ ಹೋಗಬಾರ್ದು. ಹೊಗಳಿದ ತಕ್ಷಣ ತುಂಬ ಖುಷಿಪಟ್ಟು ಆಕಾಶದಲ್ಲಿ ಹಾರೋದು, ತೆಗಳಿದ ತಕ್ಷಣ ಪಾತಾಳಕ್ಕೆ ಹೋಗಿಬಿಡೋದು, ಇದು ನಾವು ಕಮ್ಮಿ ಮಾಡಿಕೊಳ್ಬೇಕು. ಅದನ್ನೇ ನಾವು ಹೇಳೋದೇನೆಂದರೆ ಸಮಚಿತ್ತ, ಎರಡನ್ನು ಸಮನಾಗಿ ಸ್ವೀಕರಿಸೋದು. ಯಾಕಂದರೆ ದಿಸ್ ಇಸ್ ಜಸ್ಟ್ ಇಟ್ಸ್ ಲೈಕ್ ಅ ಸರ್ಕಲ್ ಆಫ್ ಲೈಫ್. ಕೆಲವೊಮ್ಮೆ ಮೇಲೆ ಹೋಗ್ತದೆ, ಕೆಲವೊಮ್ಮೆ ಕೆಳಗೆ ಬಂದುಬಿಡ್ತದೆ. ಹಾಗಾಗಿ ನಾವು ಒಂದೇ ರೀತಿಯಲ್ಲಿ ನಮ್ಮ ಬಿಹೇವಿಯರನ್ನು ತುಂಬಾ ವೇರಿಯೇಷನ್ಸ್ ಮಾಡಿಕೊಳ್ಳದೆ, ಎರಡೂ ಸಹಜವಾದ ಒಂದು ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ಅಂತ ನಾವು ಅದನ್ನು ಸಹಜವಾಗಿ ತಗೊಂಡಾಗ ನಮಗೆ ಅದರಿಂದ ಅಷ್ಟೊಂದೇನು ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ನಮಗೆ ಅದೊಂದು ಎರಡೂ ಸೇಮ್ ಆಗಿ ಕಾಣಲಿಕ್ಕೆ ಶುರು ಆಗ್ತದೆ. ಯಾರಾದರೂ ಹೊಗಳಿದ ತಕ್ಷಣ ಮೇಯ್ನಾಗಿ ಡೆಫ್ ಆಗಬೇಕು. ಅಂದರೆ ಇದು ನನ್ನನ್ನು ಹೊಗಳೋದಲ್ಲ, ನಾನು ಯಾವುದೋ ಮಾಡಿದ ಈಗಿನ ಒಂದು ಕೆಲಸ ಇಷ್ಟ ಆಗಿ ಹೊಗಳ್ತಾ ಇದ್ದಾರೆ, ಸರಿ ಹೊಗಳಿದ್ದಾರೆ, ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಅಲ್ಲಿಗೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿಗೆ ಬಿಡಿ, ಅದನ್ನು ತಲೆಗೇರಲಿಕ್ಕೆ ಬಿಡಬೇಡಿ. ಹಾಗೆ ಅದೇ ಇನ್ನೊಂದು ತಪ್ಪಾದಾಗ, ನಮ್ಮಿಂದ ಏನಾದ್ರು ಒಂದು ಗೊತ್ತಿಲ್ಲೋ ಒಂದು ತಪ್ಪಾದಾಗ ಏನಾದರೂ ತೆಗಳಿಕೆ ಬಂದ ತಕ್ಷಣ ಅದಕ್ಕೆ ಡಂಬಾಗಿ ಬಿಡಿ. ಡಂಬ್ ಇನ್ ದ ಸೆನ್ಸ್ ಯು ಆರ್ ನಾಟ್ ಪ್ರೂವಿಂಗ್ ಯುವರ್ ಸೆಲ್ಫ್. ಪ್ರೂವ್ ಮಾಡ್ತಾ ಕೂತ್ಕೊಳ್ಳೋದು, ಇಲ್ಲ ಹಾಗೆಲ್ಲ ಹೀಗೆಲ್ಲ ಬೇಡ. ಹೌದು ಆಗಿದೆ ತಪ್ಪು, ಡಂಬ್. ಸೊ ಇದು ನೀವು ಯೋಚನೆ ಮಾಡಿ ನೋಡಿ, ಇದು ತುಂಬ ಸಿಂಪಲ್ ಆಗಿದೆ. ಯಾರಾದರೂ ಹೊಗಳಿದಾಗ ಡೆಫ್ ಆಗೋದು. ಡೆಫ್ ಆದಾಗ ಡೆಫ್ಗೆ ಏನು ಕೇಳೋದಿಲ್ಲ. ಹೊಗಳಿದ್ರೆ ಹೊಗಳ್ತಾ ಇದ್ದರೂ ಕೇಳೋದಿಲ್ಲ, ಏನಾದರೂ ಕೇಳೋದಿಲ್ಲ. ನನ್ನ ಕೆಲಸವನ್ನು ಚೆನ್ನಾಗಿ ಮಾಡೋದು, ಅಲ್ಲಿಗೆ ಅದನ್ನು ಬಿಟ್ಬಿಡೋದು. ಯಾರಾದರೂ ಹೊಗಳಿದ ತಕ್ಷಣ ಡೆಫ್ ಆಗಿಬಿಡೋದು. ಅದೇ ಯಾರಾದರೂ ನಮ್ಮನ್ನು ತೆಗಳಿದಾಗ ಡಂಬ್ ಆಗೋದಂದರೆ ನಿಮಗೆ ಬಾಯೇ ಬರೋದಿಲ್ಲ ನಿಮ್ಮದು ಪ್ರೂವ್ ಮಾಡಲಿಕ್ಕೆ. ಸೊ ತೆಗಳಿಕೆಯನ್ನು ಸ್ವೀಕರಿಸಿ, ಎರಡನ್ನೂ ಸ್ವೀಕರಿಸಿ, ಸಮಾನಾಗಿ ಸ್ವೀಕರಿಸಿ ಅದನ್ನು ಒಂದೇ ರೀತಿಯಲ್ಲಿ ನೋಡಿ. ಇದು ನೀವು ಮಾಡಿದರೆ ಅಧ್ಯಾತ್ಮದಲ್ಲಿ ಒಂದು ಮೆಟ್ಲು ನಾವು ಏರಿದ ಹಾಗೆ. ನಾವು ಎರಡಕ್ಕೂ ಸಮಚಿತ್ತ ಆದಾಗ ಒಂದು ಮೆಟ್ಲನ್ನು ಏರಿದ್ದೇವೆ ಅಂತ ನಿಮಗೆ ರಿಯಲೈಸ್ ಆಗ್ತದೆ. ಓಕೆ, ನನಗೀಗ ಯಾವುದೂ ಎಫೆಕ್ಟ್ ಆಗ್ತಾಯಿಲ್ಲ, ಐ ಆಮ್ ಹ್ಯಾಪಿ ವಿತ್ ವಾಟ್ ಐ ಆಮ್ ಅನ್ನೋ ಒಂದು ರಿಯಲೈಸೇಷನ್ ಬರ್ತದೆ. ಜನರದ್ದು ಏನೇ ರಿಯಾಕ್ಷನ್ ಇರಲಿ, ನಾನು ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್ ಅನ್ನೋ ಒಂದು ರಿಯಲೈಸೇಷನ್ ನಿಮಗೆ ಬರ್ತದೆ. ಓಕೆ, ಇವತ್ತಿಗೆ ಇಷ್ಟೇ.
ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.